ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯ ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯ ಕುರಿತಾಗಿರ್ತಕ್ಕಂತಹ ರಹಸ್ಯಗಳು. ಅವರ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಪಾಲಿಸಬೇಕಾಗಿರುವಂಥ ಗುಟ್ಟುಗಳೇನು? ಮಕರ ರಾಶಿಯವರು ಅವರ ಕುಟುಂಬದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಬಹುದು. ಅದಕ್ಕೆ ನೀವು ಮಾಡಬೇಕಾಗಿರುವ ಸಣ್ಣ ಪರಿಹಾರ ಏನು? ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರಿಂದಾಗಿ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ, ನೀವು ತಿಳ್ಕೊಬೋದು. ಸ್ನೇಹಿತರೆ, ಹಣಕಾಸು, ಮದುವೆ, ದಾಂಪತ್ಯ ಏನೇ ಸಮಸ್ಯೆ ಇದ್ದರೂ ಕೂಡ ಈ ವರ್ಷದಲ್ಲಿ ನಿಮಗೆ ಎಲ್ಲ, ಯಾಕಂದರೆ ಗುರುಬಲ ಕೂಡ ಬರ್ತಾ ಇದೆ, ರಾಜಯೋಗ ಕೂಡ ಬರ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮಕರ ರಾಶಿ ಅಂದ ಕೂಡಲೇ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಗ್ರಹ ಆಗಿರುತ್ತೆ. ಈ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಅತ್ಯಂತ ಶಿಸ್ತಿನ ಹಾಗೂ ಪರಿಶ್ರಮದ ರಾಶಿ ಇದಾಗಿರುತ್ತೆ ಸ್ನೇಹಿತರೆ. ಇವರು ಹೊರಗಿನ ನೋಟಕ್ಕೆ ಕಠೋರವಾಗಿ ಕಾಣಿಸ್ತಾರೆ, ಬಟ್ ಒಳಗೆ ಅತ್ಯಂತ ಮೃದು ಸ್ವಭಾವಿಗಳಾಗಿರುತ್ತಾರೆ. ಯಾರನ್ನ ಕೂಡ ನೋಯಿಸುವಂತಹ ಮನಸ್ಥಿತಿ ಇವರಲ್ಲಿ ಇರೋದಿಲ್ಲ. 3 ವಿಚಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ಮಾತನಾಡೋಣ. ಒಂದು, ರಹಸ್ಯವಾಗಿ ಅವರು ಮಾಡಬೇಕಾಗಿರುವ ಪರಿಹಾರಗಳು. ಇನ್ನೊಂದು, ಅವರು ಮಾಡಬೇಕಾಗಿರುವ ಬದಲಾವಣೆಗಳು. ಹಾಗೂ ವಿಶೇಷವಾಗಿ ಅವರ ಎಚ್ಚರಿಕೆಗಳು, ಅವರು ಏನು ಪಾಲನೆ ಮಾಡಿಕೊಳ್ಳಬೇಕು. ಇಷ್ಟು ವಿಚಾರಗಳನ್ನು ನಾನಿವತ್ತು ಏನು ತಿಳಿಸ್ಕೊಡ್ತಾ ಇದ್ದೇನೆ, ಇದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು, ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿಗಳಾಗ್ತೀರಿ. ಅತಿಯಾದ ವಿಶ್ವಾಸ ಅಂತಕ್ಕಂಥದ್ದು ಮಾಡಿ 2023, 24, 25ರಲ್ಲಿ ನಿಮ್ಮ ಜೀವನ ಏನಾಗಿದೆ ಅಂತಕ್ಕಂಥದ್ದನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ಅದನ್ನು ಈ ವರ್ಷ ಬಿಡುವಂಥದ್ದು ಒಳ್ಳೆಯದು, ಅಥವಾ ಮುಂದಿನ ದಿನದಲ್ಲಿ ಬಿಡುವಂಥದ್ದು ಒಳ್ಳೆಯದು. ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾವುದೇ ದೊಡ್ಡ ಹೂಡಿಕೆ ಮಾಡೋದಕ್ಕೆ ಹೋದರೂ ಕೂಡ ಆಯಾ ಕ್ಷೇತ್ರದಲ್ಲಿ ತಜ್ಞರ ಸಲಹೆ, ಅಭಿಪ್ರಾಯಗಳನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಬ್ಲೈಂಡ್ ಆಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಅದರಿಂದ ನಷ್ಟ ಆಗುವಂಥ ಉದಾಹರಣೆ ಜಾಸ್ತಿ ಇರುವಂಥದ್ದು. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ಮಕರ ರಾಶಿಯವರು ನೀಡಬೇಕಾಗುತ್ತೆ. ಕೇವಲ ಕೆಲಸ ಅಂತ ಹೇಳಿ ನಿಮ್ಮ ದಿನನಿತ್ಯದ ಸಮಯ ಸಂದರ್ಭಗಳನ್ನು ಕೊಟ್ಟು ಜೀವನವನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಹಾಗೂ ಆಯಾ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕೆಲಸ ಯಾವುದೇ ಇತ್ತು ಅಂದರೂ ಕೂಡ ಇದರಲ್ಲಿ ಒಂದು ಏನು ಅಂದರೆ, ಯಾವುದೇ ಕೆಲಸ ಇದ್ದರೂ ಅದನ್ನು ನೀವು ಸಲಹೆಗಳನ್ನು ತೆಗೆದುಕೊಳ್ಳುವುದು ಆ ಕೆಲಸದ ಬಗ್ಗೆ ಅತ್ಯಂತ ಶ್ರೇಷ್ಠ. ಜೂಜಾಡುವಂಥದ್ದು ಇದನ್ನೆಲ್ಲ ಕಾನೂನು ಬಾಹಿರ ವಿಚಾರಗಳಾಗಿರುತ್ತೆ. ಇದರಿಂದ ಇಮಿಡಿಯೇಟ್ ದುಡ್ಡು ಸಿಗುತ್ತೆ ಅಂತಕ್ಕಂಥ ಒಂದು ಆಸೆಯನ್ನು ಪಡೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಮಸ್ಯೆಯೇ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧಗಳು ಏನಿರುತ್ತಲ್ಲ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ತಾವೆಲ್ಲರೂ ಕೂಡ ನೀಡಬೇಕಾಗುತ್ತೆ. ಸಂಬಂಧಿಕರು ಅಂತ ಹೇಳಿ ಕೇರ್ಲೆಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬಿರುಕುಗಳಿದ್ದಾಗ ಅದನ್ನು ತಾವೇ ಸರಿಪಡಿಸಿಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಮಕರ ರಾಶಿಯವರು ಕೊಡಬೇಕಾಗುತ್ತೆ. ಕೆಲಸದ ಒತ್ತಡ ಇರುತ್ತೆ, ಹಾಗಂತ ಹೇಳಿ ಊಟವನ್ನು ಬಿಡುವಂಥದ್ದಾಗಿರ್ಬೋದು, ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದಾಗಿರ್ಬೋದು, ಸಮಯಕ್ಕೆ ಏನೇನಾಗಬೇಕು ಆ ಸಮಯದಲ್ಲಿ ಅದನ್ನು ಮಾಡಬೇಕು. ಮದುವೆಯನ್ನೇ ಲೇಟ್ ಮಾಡೋದು, ಅಯ್ಯೋ ಇನ್ನೂ ಟೈಮ್ ಇದೆ, 35 ಆಯಿತು ಪರವಾಗಿಲ್ಲ ಅಂತ ಹೇಳಿ ಇದೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಯಲ್ಲಿ ವಿಶ್ರಾಂತಿಯನ್ನು ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ನಿರ್ಲಕ್ಷಿಸಬಾರದು. ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಇದರ ಜೊತೆಗೆ ಮಕರ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು, ಅವರ ಯಶಸ್ಸಿನ ಹಾದಿ ಯಾವುದು, ಯಾವ ದಾರಿಯಲ್ಲಿ ಹೋದರೆ ಅವರಿಗೆ ಯಶಸ್ಸು ಸಿಗುತ್ತೆ, ಇದು ಒಂದು ಯಕ್ಷ ಪ್ರಶ್ನೆ ರೀತಿ ಕಾಡ್ತಾ ಇರುತ್ತೆ. ಹಾಗೆ ಯೋಜನೆಗಳನ್ನು, ನಿಮ್ಮದು ಏನೇ ಪ್ಲಾನ್ ಇತ್ತು, ಒಂದು ಕಾರ್ ತಗೋದಾಗಿರ್ಬೋದು, ಅಥವಾ ನೀವು ಬಿಸ್ನೆಸ್ ಓಪನ್ ಮಾಡಬೇಕು, ಈ ಬಿಸ್ನೆಸ್ ಎಲ್ಲ ಕೆಲಸವನ್ನು ನೀವು ಕಂಪ್ಲೀಟ್ ಆದಮೇಲೆ ನಿಮ್ಮ ಸ್ನೇಹಿತರ ಹತ್ತಿರ ಹೇಳಿ. ಅದರಿಂದ ಲಾಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಯೋಜನೆಗಳನ್ನು ಆದಷ್ಟು ಗುಟ್ಟಾಗಿಡಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಜೊತೆಯಲ್ಲಿ ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತು ಅವತ್ತಿನಿಂದಲೂ ನಮ್ಮ ಭೂಗರ್ಭದಲ್ಲಿ ಇರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರಾಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ, ಅದರೆಲ್ಲ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು
ಅದರ ಲಾಭಗಳೇನು? ಬಹಳ ಸರಿ ಹೇಳಿದ್ದೇನೆ. ಅದನ್ನು ನೀವು ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರಾಸ್ಲೈಟ್ಗಳು ಇದಾಗಿರುತ್ತೆ. ಇದನ್ನು ಧರಿಸಿಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರಾಸ್ಲೈಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು. ಅಂದರೆ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸಿಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನು ಅವರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡ್ತಾರೆ. ಅಂದರೆ ನೀವು ಎಲ್ಲೇ ತಗೊಂಡು ಕೂಡ ನಿಮ್ಮ ಮನೆ ದೇವರ ಹೆಸರಲ್ಲಿ ಮತ್ತು ನಿಮ್ಮ ಹೆಸರಿನಲ್ಲಿ ಅದು ಪೂಜೆಯನ್ನು ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಧರಿಸ್ಬೇಕಾದ್ರೆ ಎಲ್ಲ ಯೋಚನೆ ಮಾಡಿ ಎಡಗೈಯಲ್ಲಿ ಧರಿಸಿ. ಮತ್ತು ನಿಮ್ಮ ರಾಶಿಗೆ ಹೊಂದುವ ರೀತಿಯಂಥ ಬ್ರಾಸ್ಲೆಟ್ಗಳನ್ನು ನೀವು ಧರಿಸಿಕೊಳ್ಳುವುದು ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರಾಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಬ್ರಾಸ್ಲೆಟ್ಗಳನ್ನು ಧರಿಸಿಕೊಳ್ಳಿ. ಭವಿಷ್ಯವನ್ನು ಸರಿಯಾದ ರೂಪದಲ್ಲಿ ಪ್ಲಾನನ್ನು ಮಾಡಿಕೊಳ್ಳಿ. ನೀವು ಪ್ಲಾನ್ ಮಾಡತಕ್ಕಂಥ ಯಾರ ಜೊತೆನೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಅಯ್ಯೋ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನೀವು ಯಾವಾಗ ಅವರ ಹತ್ತಿರ ವಿಚಾರಗಳನ್ನು ಹೆಚ್ಚಾಗಿ ಮಾತಾಡ್ತಿರಲ್ಲ, ಆಗಲೇ ನಿಮಗೆ ಬಹಳ ತೊಂದರೆಗಳಾಗುತ್ತೆ. ಹಾಗೂ ಎಲ್ಲ ವಿಚಾರಗಳನ್ನು ರಹಸ್ಯವಾಗಿ ಇಟ್ಟಾಗ ಅದೇ ನಿಮ್ಮ ಗೆಲುವಿನ ದಾರಿಯಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು, ಯಾವ ಕೆಲಸ ನೀವು ಮಾಡಬೇಕು ಅಂತಕ್ಕಂಥದ್ದು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದನ್ನು ನೀವು ಸೈಲೆಂಟಾಗಿ ನೀವು ಆ ಕೆಲಸವನ್ನು ಮಾಡಿ ಅನಂತರದಲ್ಲಿ ಮಾತಾಡಿ. ಎರಡನೇ ವಿಚಾರ ನೇರ ಮಾತುಕತೆ. ಅಂದರೆ ನೇರವಾಗಿ ತಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀರಿ. ಇನ್ನೊಬ್ಬ ಏನು ತಪ್ಪು ತಿಳ್ಕೊಂಡು ಬಿಡ್ತಾನಪ್ಪ ನನ್ನ ಬಗ್ಗೆ ಅಂತ ಹೇಳಿ ಬಹಳಷ್ಟು ಸಾರಿ ಏನು ಮಾತಾಡದೆ ಹಣಕಾಸಿನಲ್ಲಿ ತೊಂದರೆಗಳಾಗಿರುತ್ತೆ. ಅಥವಾ ನೀವು ಅವರಿಗೆ ಲೆಕ್ಕಕ್ಕಿಂತ ಜಾಸ್ತಿ ಗೌರವವನ್ನು ನೀಡಿರ್ತೀರಿ. ಆದರೂ ಕೂಡ ನಿಮಗೆ ಅವರ ಬೆನ್ನಿಗೆ ಒಂದು ಚೂರಿ ಹಾಕುವಂಥದ್ದಾಗಿರಬಹುದು. ಅಥವಾ ನೀವು ಏನು ಮಾಡಬೇಕು ಅಂತ ಇರ್ತೀರಿ ಅದನ್ನು ನೇರವಾಗಿ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ತಿಳಿಸ್ಬೇಕಾಗುತ್ತೆ. ಮಕರ ರಾಶಿಯವರು ಎದುರುಗಡೆ ಇರೋ ವ್ಯಕ್ತಿ ಏನೇ ತಿಳ್ಕೊಂಡು ತೊಂದರೆ ಇಲ್ಲ. ನಿಮ್ಮ ವಿಚಾರಗಳು ನೀವು ಬೇಡ ನೇರವಾಗಿ ಮಾತಾಡೋದನ್ನು ಮಕರ ರಾಶಿಯವರು ಕಲಿಬೇಕಾಗುತ್ತೆ. ತಾಳ್ಮೆ ಮತ್ತು ಪ್ರಯತ್ನಗಳ ಕೆಲವೊಂದು ಸಾರಿ ದುರಾಸೆ ಮತ್ತು ಅಡ್ಡದಾರಿಯನ್ನು ಹಿಡಿದು ಸಣ್ಣ ಮಟ್ಟಿಗೆ ದಾರಿ ತಪ್ಪಿಸುವಂಥ ಮಕರ ರಾಶಿಯವರಿಗೆ ಬರುತ್ತೆ. ತಾಳ್ಮೆ ಇಲ್ಲದೆ ಇರುವಂಥದ್ದು, ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ. ಒಂದು ಸರಿ ಸೋತು ಕೂಡಲೇ ಅಯ್ಯೋ ಇದು ನರಿಯ ಕತೆ ನೆನಪಾಗುತ್ತೆ. ಅಲ್ಲಿ ದ್ರಾಕ್ಷಿ ಹುಳಿ ಅಂತ ಹೇಳಿ ಯಾವ ರೀತಿ ಒಂದು ನರಿ ಹೋಗಿರುತ್ತೋ ಅದೇ ರೀತಿ ಒಂದು ಬಾರಿ ಪ್ರಯತ್ನ ಪಟ್ಟು ಅದರಲ್ಲಿ ಏನು ಸಿಕ್ಕಿಲ್ಲ ಅಂದಾಗ ಅಲ್ಲಿ ದ್ರಾಕ್ಷಿ ತೋಟದಲ್ಲಿ ಏನು ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಹುಳಿ ಅಂತ ಹೇಳಿ ಯಾವ ರೀತಿ ಒಂದು ನರಿ ಹೋಗಿತ್ತೋ ಆ ರೀತಿ ಯಾವುದೂ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಪ್ರಯತ್ನ ಇಲ್ಲದೆ ಏನೂ ಸಿಗೋದಿಲ್ಲ. ಒಂದೇ ಬಾರಿ ಸಿಗೋದಿಲ್ಲ, ಬಹಳ ಬಾರಿ ಪ್ರಯತ್ನ ಪಡಬೇಕಾಗುತ್ತೆ. ಯಾಕಂದರೆ ರಾಶಿಯಾಧಿಪತಿ ಇರೋದು ಶನಿ. ಅಷ್ಟು ಸುಲಭವಾಗಿ ಯಾವುದೂ ಕೂಡ ಆಗೋದಕ್ಕೆ ಬಿಡೋದಿಲ್ಲ. ಅದನ್ನು ತಾಳ್ಮೆಯಿಂದ ಪುನರ್ ಪ್ರಯತ್ನವನ್ನು ಮಾಡಿ ನಿಮ್ಮ ತಪ್ಪುಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ. ಸ್ನೇಹಿತರೆ, ಈ 3 ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಜೀವನದಲ್ಲಿ ಮಾಡೋದ್ರಿಂದ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಿರ್ತೀರ. ಇದಕ್ಕೆ ನನಗೆ ಯಾವ ಕೆಲಸ ಅಂತ ವಿಡಿಯೋದ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ. ಈ ವಿಚಾರವನ್ನು ತಾವೆಲ್ಲರೂ ಕೂಡ ಪಾಲನೆ ಮಾಡೋದ್ರಿಂದ ನೀವು ನಿಮ್ಮ ಕುಟುಂಬದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಆಗ್ತೀರಾ ಅಥವಾ ಶ್ರೀಮಂತ ವ್ಯಕ್ತಿ ಆಗ್ತೀರಿ ಸ್ನೇಹಿತರೆ. ಅದು ಹೇಗೆ ತಿಳ್ಕೊಳ್ಳೋದಪ್ಪ ಅಂತಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು 10ನೇ ಮನೆ 6ನೇ ಮನೆಯ ಅಧಿಪತಿ ಯಾರು ಅಥವಾ ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಇದನ್ನು ನೀವು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಈ ವಿಚಾರ ಇಷ್ಟೇ ಸಾಕು ನಿಮಗೆ ನಿಮ್ಮ ಜೀವನ ಸಕ್ಸಸ್ ಆಗಲಿಕ್ಕೆ. ಇದನ್ನು ನೋಡಿ ನಿಮಗೆ ಯಾವ ಬಿಸ್ನೆಸ್ಸು ಸೂಟ್ ಆಗೋಂಥ ಹೇಳಿ ನೋಡ್ಕೊಂಡು ಮಾಡಿ ಸಕ್ಸಸ್ ಆಗ್ತೀರಿ 100%. ಈ ಒಂದು ಮಾತು ಇವತ್ತು ನೆನಪಿಟ್ಕೊಳ್ಳಿ. ಇದು ನಿಮಗೆ ಖಂಡಿತವಾಗ್ಲೂ ಲಾಭದಾಯಕ ಫಲವನ್ನು ಪ್ರಾಪ್ತಿ ಮಾಡುತ್ತೆ. ಜಾತಕ ಇಲ್ಲದೆ ಇರೋರು ಏನು ಮಾಡೋದಾದರೆ ವಿಶೇಷವಾಗಿ ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ಯಾವ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿ ತಿಳಿದುಕೊಳ್ಬಹುದು. ಹಾಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶನಿವಾರ ವಿಶೇಷವಾಗಿರ್ತಕ್ಕಂಥ ದಿನ ಶನಿಯ ವಾರ ಆಗಿರುತ್ತೆ. ಶನಿ ದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಎರಡರಲ್ಲಿ ಒಂದು ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ತಾವು ಹಚ್ಚಬೇಕಾಗುತ್ತೆ. ಅಥವಾ ಒಂದು ಎಳ್ಳುಬತ್ತಿ ಹಚ್ಚುವಂಥದ್ದು. ಶನಿ ಚಾಲಿಸ ಅಂತ ಬಹಳ ಜನ ಹನುಮಾನ್ ಚಾಲಿಸ ಕೇಳಿರ್ತೀರ. ಶನಿ ಚಾಲಿಸ ಅಂತದ್ದು ಇದೆ, ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಕೇಳಿಕೊಂಡು ಸಾಕು. ಹನುಮಾನ್ ಚಾಲಿಸ ಕೇಳಿಕೊಂಡು ಸಾಕು. ವಿಶೇಷವಾದಂಥ ಪರಿಹಾರ ಹನುಮಾನ್ ಚಾಲಿಸವನ್ನು ಹನುಮಂತನ ದೇವಾಲಯದಲ್ಲಿ ಕುಂತು ಓದುವಂಥದ್ದು ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಮಾಡಿ. ಹಾಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು, ನಿಮ್ಮದೇನೋ ಕೆಲಸ ಆಗಬೇಕು ಸಂಕಲ್ಪ ಮಾಡಿಕೊಂಡು ದಾನ ಧರ್ಮವನ್ನು ಮಾಡ್ಕೊಳ್ಳಿ. ಅಸಹಾಯಕರಿಗೆ ಅಂದರೆ ನಿಮ್ಮಂಥ ಕೆಳಗೆ ಯಾರು ಇರ್ತಾರೆ ಅವರನ್ನು ಮೇಲೆ ಎತ್ತೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ದಾನ ಅಂದ ಕೂಡಲೇ ದುಡ್ಡನ್ನು ಕೊಡಿ ಅಂತಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ನಾಲೆಡ್ಜನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು ಕೂಡ ವಿದ್ಯಾದಾನ ಆಗುತ್ತೆ. ವಿದ್ಯಾದಾನವನ್ನಾದರೂ ಮಾಡಬಹುದು.
ಈ ರೀತಿ ದಾನವನ್ನು ಮಾಡ್ಕೊಳ್ಳಿ. ನಿಮಗೆ ಕಷ್ಟಗಳು ಸಾಲ ಬಾಧೆಗಳು ಜಾಸ್ತಿ ಇತ್ತು ಅಂದರೆ ಒಂದಷ್ಟು ದೇವಾಲಯ ಯಾವುದರಲ್ಲೂ ಅಕ್ಕಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅಂದರೆ ಅಲ್ಲಿಗೆ ಒಂದು ಸ್ವಲ್ಪ ಕಬ್ಬಿಣವನ್ನು ದಾನವಾಗಿ ನೀಡಿ ಈ ಸಾಲ ಬಾಧೆಯಿಂದ ತಾವು ಹೊರಬರಬಹುದು. ಅಥವಾ ಧರ್ಮಛತ್ರ ಯಾವುದಾದ್ರೂ ಇತ್ತು ಅಂದರೆ ಅಲ್ಲಿ ಏನಾದರೂ ಕಬ್ಬಿಣದ ವಸ್ತುವನ್ನು ದಾನವಾಗಿ ನೀಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ಶನಿಯ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ದಿನನಿತ್ಯ 108 ಬಾರಿ ಜಪಿಸತಕ್ಕಂಥ ಅತ್ಯಂತ ಶುಭ ಅಂತ ಹೇಳಿ ಮಕರ ರಾಶಿಗೆ ಪರಿಗಣಿಸತಕ್ಕಂಥದ್ದು. ಹಾಗೂ ಈ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಬಾಧೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗೆ ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥ ಕ್ರಿಸ್ಟಲ್ ಬ್ರಾಸ್ಲೆಟ್ಗಳು ನಿಮ್ಮ ಎಡಗೈಯಲ್ಲಿ ನೀವು ಧರಿಸ್ತಕ್ಕಂಥದ್ದು ನಿಮಗೆ ಗುರುಬಲವನ್ನು ಹೆಚ್ಚಿಸುವುದರ ಜೊತೆಗೆ ಶನಿಯ ಉಪಟಳವನ್ನು ಕೆಟ್ಟ ಒಂದು ದೃಷ್ಟಿಯನ್ನು ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನ ಅತ್ಯಂತ ಎತ್ತರಕ್ಕೆ ಇರುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಎಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ. ಆ ಭಗವಂತ ಶನಿ ಪರಮಾತ್ಮ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಕೂಡ ಶನೇಶ್ವರಾಯ ನಮಃ ಅಂತ ಹೇಳಿ ಕಮೆಂಟ್ ಹಾಕೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಶನಿ ಮಹಾತ್ಮ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ. ಮಕರ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ.